ನಗರದ ಜನಸಂದಣಿಯಲ್ಲಿ ಒಬ್ಬ ಮನುಷ್ಯ ಕುಳಿತಿದ್ದಾನೆ. ಲೋಕವೇ ಅವನನ್ನು ಮರೆಯಿತು. ಅವನ ಬಟ್ಟೆಗಳು ಹರಿದು ಹೋಗಿವೆ, ಕೈಗಳು ನಡುಗುತ್ತಿವೆ. ಆದರೂ ಕಣ್ಣುಗಳಲ್ಲಿ ಒಂದು ಮೃದು ಆಶೆಯ ಕಿರಣ ಇನ್ನೂ ಜೀವಂತವಾಗಿದೆ. ಅವನು ಐಶ್ವರ್ಯ ಬೇಡುವವನಲ್ಲ, ಬದುಕನ್ನು ಮಾತ್ರ ಬೇಡುವವನು. ಪ್ರತಿ ಬೆಳಗ್ಗೆ ಅವನಿಗೆ ಹೊಸ ಹೋರಾಟ. ಅವನು ಬದುಕಿನ ಗಡಿ ರೇಖೆಯಲ್ಲಿ ನಿಂತಿದ್ದಾನೆ, ನಿರಾಶೆ ಮತ್ತು ಹೊಸ ನಾಳೆಯ ಕನಸಿನ ನಡುವೆ. ಒಂದು ಸಂಜೆ ಆಕಾಶವೇ ಬಿರುಸಿನ ಪರೀಕ್ಷೆ ನಡೆಸಿದಂತೆ ಭಾರೀ ಮಳೆ ಸುರಿಯಿತು. ಅವನು ಹಳೆಯ ಪತ್ರಿಕೆಯನ್ನು ತಲೆಯ ಮೇಲೆ ಹಿಡಿದುಕೊಂಡು ತನ್ನ ಜಗತ್ತನ್ನು ರಕ್ಷಿಸಲು ಯತ್ನಿಸಿದ. ಆದರೆ ಆ ಚಳಿಗಾಲದ ಮಳೆಯ ಮಧ್ಯೆ ಅವನು ತಾನಿಗೆ ಹೇಳಿಕೊಂಡ, ಒಂದು ದಿನ ಇದು ಬದಲಾಗುತ್ತದೆ. ಏಕೆಂದರೆ ಅವನೊಳಗೆ ಜೀವಿಸುತ್ತಿದ್ದದ್ದು ದುಃಖವಲ್ಲ, ಆಶೆ. ಆ ರಾತ್ರಿ ಒಂದು ಸೇತುವೆಯ ಕೆಳಗೆ ಕುಳಿತಿದ್ದನವನು ಒಂದು ಸಣ್ಣ ನೀರಿನ ತೊಳೆಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ. ಅಲ್ಲಿ ಅವನು ಕಂಡದ್ದು ಭಿಕ್ಷುಕನ ಮುಖವಲ್ಲ, ಏಳಬಹುದಾದ ಮನುಷ್ಯನ ಮುಖ. ಮೊದಲ ಬಾರಿಗೆ ತನ್ನ ಕಣ್ಣುಗಳಲ್ಲಿ ದೃಢನಿಶ್ಚಯವನ್ನು ಕಂಡ. ಬದಲಾವಣೆಯ ಅಗತ್ಯ ಜಗತ್ತಿಗಿರಲಿಲ್ಲ, ಅವನಿಗೆ ಇತ್ತು. ಮುಂದಿನ ಬೆಳಗ್ಗೆ ಸೂರ್ಯೋದಯದ ಕಿರಣ ಅವನ ಮುಖದ ಮೇಲೆ ಬೀಳಿತು. ಅವನು ಎದ್ದು ನಿಂತ, ಹೊಸ ಜೀವನಕ್ಕೆ ಸನ್ನದ್ಧನಾಗಿ. ಅವನ ತುಟಿಗಳಲ್ಲಿ ಮೃದು ಶಬ್ದ. ಇದು ಪ್ರಾರಂಭ. ಅವನ ಹರಿದ ಬಟ್ಟೆಗಳಲ್ಲಿ ಸೂರ್ಯನ ಬೆಳಕು ಹೊಳೆಯಿತು, ಬದಲಾವಣೆಯ ಸಂಕೇತವಾಗಿ. ಹೊಸ ಕಥೆಯ ಮೊದಲ ಪುಟ ತೆರೆದಂತಾಯಿತು. ದಿನಗಳು ಹೋದವು. ಅವನು ತಾನು ಸ್ವಚ್ಛಗೊಳಿಸಿಕೊಂಡು ಚಿಕ್ಕ ಕೆಲಸಗಳನ್ನು ಕಲಿಯತೊಡಗಿದ. ಒಂದು ಸಣ್ಣ ಅಂಗಡಿ ತೆರೆದ. ಮತ್ತೆ ನಗು ಮೂಡಿತು ಅವನ ಮುಖದಲ್ಲಿ. ಬದುಕು ಸುಲಭವಾಗಿದ್ದರಿಂದಲ್ಲ, ಆದರೆ ಅವನಿಗೆ ಗುರಿ ಸಿಕ್ಕಿತ್ತು. ಪ್ರತಿ ರೂಪಾಯಿ ಅವನಿಗೆ ಹಣವಾಗಿರಲಿಲ್ಲ, ಅದು ಅವನ ಬದಲಾವಣೆಯ ಸಾಕ್ಷಿಯಾಗಿತ್ತು. ಒಂದು ಸಂಜೆ ಅವನು ತನ್ನ ಅಂಗಡಿಯ ಬಳಿ ಕುಳಿತು ಚಿಕ್ಕ ನೋಟುಗಳನ್ನು ಎಣಿಸುತ್ತಿದ್ದ. ಅವನ ಕೈಗಳು ನಡುಗುತ್ತಿದ್ದು, ಹಸುವಿನಿಂದಲ್ಲ, ಸಂತೋಷದಿಂದ. ಮೊದಲ ಬಾರಿಗೆ ಅವನು ಭಿಕ್ಷೆ ಬೇಡುತ್ತಿದ್ದವನಲ್ಲ, ಆದಾಯ ಗಳಿಸುತ್ತಿದ್ದವನಾಗಿದ್ದ. ಆ ಸಂತೋಷ, ಆ ಹೆಮ್ಮೆ ಚಿನ್ನಕ್ಕಿಂತ ಮೌಲ್ಯವಾದದ್ದು. ಸಮಯ ಹೋಯಿತು, ಕನಸುಗಳು ದೊಡ್ಡದಾದವು. ಈಗ ಅವನು ಚಿಕ್ಕ ಅಂಗಡಿಯ ಹಿಂದೆ ನಿಂತಿದ್ದ. ಜನರ ನಗು, ಮಾತು, ಜೀವಂತ ವಾತಾವರಣದ ನಡುವೆ. ಪ್ರತಿ ಗ್ರಾಹಕನಿಗೂ ಅವನ ಕೃತಜ್ಞತೆಯಿಂದ ನಡೆದುಕೊಂಡ. ಏಕೆಂದರೆ ಶೂನ್ಯದಿಂದ ಆರಂಭಿಸುವುದು ಎಂದರೇನು ಅವನಿಗೆ ಗೊತ್ತಿತ್ತು. ಅವನ ಅಂಗಡಿ ಕೇವಲ ವ್ಯಾಪಾರವಲ್ಲ, ಅದು ನಂಬಿಕೆ, ಹೋರಾಟ ಮತ್ತು ಸಾಧನೆಯ ಉತ್ಸವವಾಗಿತ್ತು. ಆ ಚಿಕ್ಕ ಅಂಗಡಿ ಈಗ ಒಂದು ಕಂಪನಿಯಾಯಿತು. ಅವನು ಜನರನ್ನು ಕೆಲಸಕ್ಕೆ ಸೇರಿಸಿದ, ತನ್ನ ಹೆಸರಿನ ಬೋರ್ಡ್ ಹಾಕಿದ. ಇದೋ ನನ್ನ ಕನಸಿನ ಮನೆ. ಒಮ್ಮೆ ಅನ್ನಕ್ಕಾಗಿ ಬೇಡುತ್ತಿದ್ದವನು ಇಂದು ಇತರರಿಗೆ ಉದ್ಯೋಗ ನೀಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಹೆಮ್ಮೆ, ಆದರೆ ಮನಸ್ಸಿನಲ್ಲಿ ವಿನಮ್ರತೆ. ಏಕೆಂದರೆ ಅವನು ಬಲ್ಲ, ಈ ಪ್ರಯಾಣವೇ ಅವನ ಸಂಪತ್ತು. ವರ್ಷಗಳು ಕಳೆದವು. ಒಂದು ಲಕ್ಸುರಿ ಕಾರಿನಿಂದ ಇಳಿದು ಬಂದ ಅವನು ಸೂಟ್ ಧರಿಸಿ ಆತ್ಮವಿಶ್ವಾಸದಿಂದ ನಿಂತಿದ್ದ. ಆದರೂ ಕಣ್ಣುಗಳು ಅದೇ ಆಗಿದ್ದವು. ಈ ಬಾರಿ ಶಾಂತಿಯ, ಹೆಮ್ಮೆಯ ಕಣ್ಣುಗಳು. ಒಮ್ಮೆ ಅವನ ಕಡೆ ತಿರುಗಿ ನೋಡುವವರೇ ಇರಲಿಲ್ಲ. ಈಗ ಜನರು ಅವನನ್ನು ಗೌರವದಿಂದ ನೋಡುತ್ತಿದ್ದರು. ಏಕೆಂದರೆ ಅವನು ಸಾಬೀತುಪಡಿಸಿದ್ದ, ನೀನು ಎಲ್ಲಿಂದ ಆರಂಭಿಸಿದ್ದೀಯೋ ಅದು ಮುಖ್ಯವಲ್ಲ, ಆದರೆ ನಿನ್ನ ಪಯಣ ಎಲ್ಲಿ ಮುಗಿಯುತ್ತದೆ ಅನ್ನುವುದೇ ನಿಜವಾದ ಯಶಸ್ಸು. ಒಂದು ರಾತ್ರಿ ತನ್ನ ಕಚೇರಿಯಲ್ಲಿ ಅವನು ಹಳೆಯ ಛಾಯಾಚಿತ್ರವೊಂದು ಎತ್ತುಕೊಂಡ. ಅಲ್ಲಿ ಅದೇ ಭಿಕ್ಷುಕನ ಮುಖ, ಅದೇ ಪಾದಚಾರಿ ಪಥ. ಅವನ ಮುಖದಲ್ಲಿ ಸ್ಮಿತ ಮೂಡಿತು. ಹೆಮ್ಮೆಯ ಸ್ಮಿತವಲ್ಲ, ಕೃತಜ್ಞತೆಯ ಸ್ಮಿತ. ಅವನು ಮೃದುವಾಗಿ ಹೇಳಿದ, ಅವನೇ ನನ್ನನ್ನು ನಿರ್ಮಿಸಿದ, ಅವನಿಲ್ಲದಿದ್ದರೆ ನಾನು ಈವನಾಗಿರಲಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಥೆಯಿದೆ. ಅದು ಎಷ್ಟು ಸಣ್ಣದಾಗಿರಲಿ, ಸಮರ್ಪಣೆ ಇದ್ದರೆ ಅದೇ ಅದ್ಭುತವಾಗಿ ಬೆಳೆಯುತ್ತದೆ. ಭಿಕ್ಷುಕನಿಂದ ಉದ್ಯಮಿಯವರೆಗೆ ನಂಬು, ಪ್ರಾರಂಭಿಸು, ಯಶಸ್ವಿಯಾಗು.